ಕಲ್ಲಿನ ಮೇಲೆ ಸತತವಾಗಿ ಹಾವು ಹರಿದರೆ ಅಲ್ಲಿಯೂ ಗುರುತು ಮೂಡುತ್ತದೆ. ಹಾಗೆಯೇ ತಾಳ್ಮೆಯಿಂದ ಕಲಿಯುತ್ತಿರುವ ನನ್ನ ಮನಸ್ಸಿನ ಮೇಲೆ ಜ್ಞಾನದ ಮುದ್ರೆ ಖಂಡಿತವಾಗಿಯೂ ಒತ್ತುತ್ತದೆ. ಕಾವ್ಯಾತ್ಮಕ ರೂಪ ಜಡವಾದ ಕಲ್ಲಿನ ಮೇಲೆ ಸರ್ಪ ಸರಿದರೂ ಹಾದಿ ಮೂಡಬಲ್ಲದು. ಜ್ಞಾನಕ್ಕೆ ಸಾಣೆ ಹಿಡಿಯುತ್ತಾ ಕುಳಿತರೆ ಗೆಲುವು ಅನಿವಾರ್ಯ. ನೆನಪಿರಲಿ, ನೀವು ಸಾಮಾನ್ಯರಲ್ಲ. ಒಬ್ಬ ಶಿಕ್ಷಕನಾಗುವುದು ಅಂದರೆ ಕೇವಲ ಒಂದು ಉದ್ಯೋಗ ಪಡೆಯುವುದಲ್ಲ, ಅದು ಒಂದು ತಲೆಮಾರನ್ನು ರೂಪಿಸುವ ಜವಾಬ್ದಾರಿ. ಈ ಕಾಯುವಿಕೆ ನಿಮ್ಮನ್ನು ಆ ಜವಾಬ್ದಾರಿಗೆ ಸಜ್ಜುಗೊಳಿಸುತ್ತಿದೆ. ತಾಳ್ಮೆ. ತರಗತಿಯಲ್ಲಿ 100 ತರಹದ ಮಕ್ಕಳನ್ನು ನಿಭಾಯಿಸಲು ಬೇಕಾದ ಮೊದಲ ಅರ್ಹತೆ ಈ ತಾಳ್ಮೆ. ಇಲಾಖೆಯ ವಿಳಂಬ ನಿಮಗೆ ಇಂದು ಆ ತಾಳ್ಮೆಯ ಪಾಠವನ್ನು ಕಲಿಸುತ್ತಿದೆ. ಪರಿಶ್ರಮ. ಪುಸ್ತಕಗಳ ಧೂಳುಕೊಡವಿ, ಜಾಲತಾಣದ ಅಪ್ಡೇಟ್ ನೋಡುತ್ತಾ ನೀವು ಪಡುತ್ತಿರುವ ಕಷ್ಟ ನಾಳೆ ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳಲು ಒಂದು ಅದ್ಭುತವಾದ ಸ್ಫೂರ್ತಿದಾಯಕ ಕಥೆಯಾಗುತ್ತದೆ. ಸಮಾಜದ ಮೂದಲಿಕೆಗಳಿಗೆ ಮೌನವೇ ಉತ್ತರ. ಸುತ್ತಮುತ್ತಲಿನವರು ಇನ್ನೂ ಆಗಲಿಲ್ವಾ ಎಂದು ಕೇಳಿದಾಗ ಮುಗುಳ್ನಕ್ಕು ಸುಮ್ಮನಾಗಿ. ಏಕೆಂದರೆ ಸೂರ್ಯ ಹುಟ್ಟುವ ಮುನ್ನ ಯಾರಿಗೂ ಅದರ ಪ್ರಖರತೆ ತಿಳಿಯುವುದಿಲ್ಲ. ಒಮ್ಮೆ ನೇಮಕಾತಿ ಪಟ್ಟಿ ಪ್ರಕಟವಾಗಿ ನಿಮ್ಮ ಹೆಸರು ಅಲ್ಲಿ ರಾರಾಜಿಸಿದಾಗ ಇಂದು ಪ್ರಶ್ನೆ ಕೇಳಿದವರೇ ನಾಳೆ ಬಂದು ನಮಗೆ ಗೊತ್ತಿತ್ತು ನೀನು ಸಾಧಿಸುತ್ತೀಯಾ ಅಂತ ಎಂದು ಬೆನ್ನು ತಟ್ಟುತ್ತಾರೆ. ಅದು ಲೋಕರೂಢಿ. ಈ ಸಮಯ ಬಂಡವಾಳವಾಗಲಿ. ಕಾದು ಕಾದು ಕಲ್ಲಾದೆ ಎನ್ನುವ ಬದಲು ಆ ಕಲ್ಲನ್ನೇ ಕೆತ್ತಿ ಸುಂದರ ಮೂರ್ತಿಯಾಗುವ ಸಮಯವಿದು. 1. ಕೌಶಲ್ಯವೃದ್ಧಿ. ನಿಮ್ಮ ಬೋಧನಾ ಶೈಲಿಯನ್ನು ಸುಧಾರಿಸಿಕೊಳ್ಳಿ. ಡಿಜಿಟಲ್ ಯುಗದ ಮಕ್ಕಳಿಗೆ ಪಾಠ ಮಾಡುವುದು ಹೇಗೆಂದು ಯೋಚಿಸಿ. 2. ಜ್ಞಾನದ ಹರಿವು. ಸಿಲಬಸ್ ಹೊರತಾದ ಜಗತ್ತನ್ನು ಓದಿ. ಒಬ್ಬ ಶಿಕ್ಷಕನಿಂತ ನೀರಾಗಬಾರದು, ಹರಿಯುವ ನದಿಯಾಗಬೇಕು. 3. ಆತ್ಮವಿಶ್ವಾಸ. ಗೆಲುವು ತಡವಾಗಬಹುದು, ಆದರೆ ತಪ್ಪಲು ಸಾಧ್ಯವಿಲ್ಲ. ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರದ ಪ್ರಕ್ರಿಯೆಗಳು ಅಂತಿಮ ಹಂತದಲ್ಲಿವೆ ಎಂಬ ಭರವಸೆ ಇರಲಿ. ಕೊನೆಯ ಮಾತು. ನೀವು ಕೇವಲ ಕಾಯುವ ಅಭ್ಯರ್ಥಿಯಲ್ಲ, ಕರುನಾಡಿನ ಭವಿಷ್ಯದ ಶಿಲ್ಪಿಯ ಸೃಷ್ಟಿಕರ್ತ. ಆ ಕಪ್ಪು ಹಲಗೆಯ ಮೇಲೆ ನಿಮ್ಮ ಸೀಮೆ ಸುಣ್ಣದ ಸದ್ದು ಕೇಳಿಬರುವ ದಿನ ದೂರವಿಲ್ಲ. ಅಂದು ನಿಮ್ಮ ಶಾಲೆಯ ಹಾದಿಯಲ್ಲಿ ನೀವು ನಡೆಯುವಾಗ ಪಡುವ ಹೆಮ್ಮೆ ಇಂದಿನ ಎಲ್ಲ ಕಣ್ಣೀರಿಗೂ ಬೆಲೆ ತಂದುಕೊಡುತ್ತದೆ. ಸೋಲೊಪ್ಪದಿರಿ, ಶ್ರಮ ಮುಂದುವರಿಸಿ. ಗೆಲುವು ನಿಮ್ಮ ಮನೆ ಬಾಗಿಲಿಗೆ ಬಂದೇ ಬರುತ್ತದೆ. ಜೈ ಶಿಕ್ಷಕವೃಂದ. ಶಿಕ್ಷಕರ ದಿನಗಳು ಸಮೀಪವಿರಲಿ ಅಥವಾ ದೂರವಿರಲಿ, ನಿಮ್ಮ ಸಾಧನೆಯ ದಿನ ಮಾತ್ರ ಖಂಡಿತ ಸನಿಹದಲ್ಲಿದೆ. ನಿಮ್ಮ ಈ ಸಂಘರ್ಷಕ್ಕೆ ನನ್ನದೊಂದು ದೊಡ್ಡ ಸಲಾಂ. ನಾಳೆ ಪರೀಕ್ಷಾ ಕೊಠಡಿಯಲ್ಲಿ ನಿಮ್ಮನ್ನು ಗೆಲುವಿನ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ. ಸವಾಲೇ ಸೌಭಾಗ್ಯ. ಸ್ಪರ್ಧೆ ಹೆಚ್ಚಾದಷ್ಟೂ ನಿಮ್ಮ ಜ್ಞಾನದ ಆಳ ಹೆಚ್ಚಾಗಲಿ. ಅರೆಬರೆ ಓದಿಗಿಂತ ಆಳವಾದ ಅಧ್ಯಯನವೇ ನಿಮ್ಮನ್ನು ಶಿಕ್ಷಕ ಎಂಬ ಗೌರವದ ಸ್ಥಾನಕ್ಕೆ ಏರಿಸುವುದು. ಕನಸು ನನಸಾಗುವ ಸಮಯ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೇವಲ ಒಬ್ಬ ಶಿಕ್ಷಕನಲ್ಲ, ಒಬ್ಬ ಸ್ಫೂರ್ತಿದಾಯಕ ಮಾರ್ಗದರ್ಶಿಯ ಅಗತ್ಯವಿದೆ. ಆ ಮಾರ್ಗದರ್ಶಿ ನೀವೇ ಆಗಲಿದ್ದೀರಿ. ಯಾವತ್ತೂ ಗೆಲುವಿನ ಹಾದಿ ಹೂವಿನ ಹಾಸಿಗೆಯಲ್ಲ, ಅದು ಕಲ್ಲು ಮುಳ್ಳಿನ ಹಾದಿ. ಆ ಹಾದಿಯಲ್ಲಿ ನಡೆದು ಗೆದ್ದವನೇ ನಿಜವಾದ ಸಾಧಕ. ನಿಮ್ಮ ಈ ಉತ್ಸಾಹ ಹೀಗೆಯೇ ಇರಲಿ. ಸಮಯ ವ್ಯರ್ಥ ಮಾಡದೆ ವಿಷಯದ ಮೇಲೆ ಹಿಡಿತ ಸಾಧಿಸಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಆಲ್ ದಿ ಬೆಸ್ಟ್.